ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೋಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆವಾಗ ನೋಡ್ಬಿಟ್ಟು ನೀವು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ನೆನ್ನೆ ನೋಡ್ಬೇಕಲ್ಲ ಓಪನಿಂಗ್ ಬರ್ತಾಯಿದೆ. ಇವತ್ತದ ಓಪನಿಂಗ್ ನಾವು ಇನ್ನೂ ಇದ್ದೀವಿ. ನಾವು ಹೊರಗಡೆ ಬಂದು ಚೆನ್ನಾಗಿ ಲೈಟ್ ಬರ್ತಾಯಿದ್ದಂತ ಹೊರಗಡೆ ಮಾಡ್ಕೊತಿದ್ದೀನಿ. ಶಾಮಿನೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಇದೆ. ಮನೆ ಕೂಡ ಬರ್ತೀವಿ, ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಫಸ್ಟ್ ಬಂದಲ್ಲ, ಇದೆ ನಾರ್ಮಲ್ ಅಂತ ತಿಳ್ಕೊಂಡೆ. ಆಮೇಲೆ ನೋಡಿದ್ನಲ್ಲ ರೂಮೆಲ್ಲ ಹೋಗ್ಬೋದು, ಏನು ಒಳ್ಳೇದು ಫ್ರೆಂಡ್ಸ್. ಹೇಳೋದು ಬರ್ರಿ ನೀವು ಫಸ್ಟು ನಮ್ಮ ಫ್ರೆಂಡ್ಸಿಗೆಲ್ಲ ಭೇಟಿ ಮಾಡಿ. ಚಟ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್. ಇದು ಎಲ್ಲ ಹಾಕಿದ್ದಾರೆ. ಮೇನ್ ಹೀಗೆ ನಾನಾ ಪ್ರಕಾರವಾಗಿ ಉಪಹಾರ ಮಾಡಿ ತನ್ನೆಲ್ಲ ಭಕ್ತರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಸೂತ್ರ ಹೇಳ್ತಾರೆ. ಎಲೆಯ ಯಾರೇ ಒಬ್ಬರನ್ನು ನಿತ್ಯವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮರ್ಥವಾದ ದುಃಖವು ಸತ್ಯದೇವರ ಪ್ರಸಾದಿಸಿ ನಾಶ ಹೊಂದುವಂತದ್ದಾಗಿ ಅವರೆಲ್ಲರೂ ಕೂಡ ಸುಖದಿಂದ ಮಾಡುತ್ತಾರೆ ಎಂಬುದನ್ನು ಸಂಶಯವಿಲ್ಲ ಎಂದು ಹೇಳಿದ್ದಾರೆ. ಕಾಮಪುರಾಣದ ವಿವಾಹದಲ್ಲಿ 5ನೇ ಅಧ್ಯಾಯ ಸಮರ್ಪಣೆ ನೋಡಿ ಸಮ್ಮು Hi friends, good morning. ಸರ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚೆನ್ನೈನು ನಾನು ವ್ಲಾಗ್ ಮಾಡ್ತಿದ್ದೀನಿ. ನಮ್ಮಮ್ಮ ಚೂರು ವ್ಲಾಗ್ ಮಾಡ್ತಿಲ್ಲ. ಇದನ್ನು ನೋಡಿ, ಚೂರು ವ್ಲಾಗ್ ಮಾಡ್ತಿಲ್ಲ. ಫ್ರೆಂಡ್ಸ್, ನಾವು ಹೊಸ ಬಟ್ಟೆ ಹಾಕ್ಕೊಂಡೆ. ಟೀ ಶರ್ಟ್ ಪ್ಯಾಂಟ್ ಹತ್ರ ಹಳೇದಲ್ಲ, ಅದರ ಹೊಸದು, ಅದ್ರ ಕೋಳಿ ಆಯ್ತು ಅಷ್ಟೇ. ಜೆನ್ನೇನು ಹಾಕಿದ್ದಲ್ಲ, ಅದಕ್ಕೆ ನಿನ್ನೆ ವಿಡಿಯೋನ ಅಷ್ಟೇನು ಚೆನ್ನಾಗಿ ಬಂದಿದ್ದಿಲ್ಲ. ಹೊರಗಡೆ ಇಲ್ಲಿಂದ ಇದು ಮೀನು ರೇಟ್ ಅಲ್ಲಿ ಐತಿ. ಶಾಮು ಎಲ್ಲ ಓಡಿ ಬರ್ತಿದ್ದಾರೆ. ಅವ್ರು ಬಿಡ್ರಪ್ಪ, ನಾವು ಮನೆ ಒಳಗಡೆ ಹೋಗೋಣ. ಫಸ್ಟು ದೇವ್ರು ಏನು ಬರಲಿ ಫಸ್ಟ್ ಸ್ಯಾಟರ್ಡೆ ಮೇಡಮ್. ಈ ರೂಮು ಫ್ಯಾನ್ ಸೌಂಡ್ ಬರ್ತಿದೆ ಫ್ರೆಂಡ್ಸ್, ಫ್ಯಾನ್ ಸೌಂಡ್ ಬರ್ತಿದ್ರೆ ಆಫ್ ಮಾಡ್ತಾಯಿದ್ರೆ. ಸೊ ಫ್ರೆಂಡ್ಸ್, ಇದು ರೂಮ್ 2 ಇದು ಮಿರರ್. ಐಟಮ್ ಇಡಬಹುದು, ಇಲ್ಲಿ ನೋಡ್ಬೋದು. ಆಯ್ತು, ಇದನ್ನು orange.
ಬಾರ್ಡರ್ಸ್ ಎಲ್ಲ ಏನು ಅಂತಾರೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಹೊರಗಡೆ ಯಾರು ಇಲ್ಲ. ಇದು ಸೇಮ್ ಕಲರ್ ಚೇಂಜ್ ಇದೆ. ವಾಶ್ರೂಮು ಇಲ್ಲೇ ಇದೆ. ವಾಶ್ರೂಮ್ ಇದು ಯಾರು ಹೋಗ್ಯಾರ. ಇದು ಫುಲ್ ಮನೆ ಚಾರ್ಜ್ ಇಟ್ಟರೆ ಇದು ಫುಲ್ ಐಟಮ್ಸ್. ನೆಕ್ಸ್ಟ್ ಹೋಗೋಣ ವಾಶ್ರೂಮ್. ನಮ್ಮ ಟೂ ವಾಶ್ರೂಮ್ ಫುಲ್ ವಾಶ್ರೂಮ್. ಬನ್ನಿ ನೆಕ್ಸ್ಟ್ ವಾಶ್ರೂಮ್. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಪೂಜೆ ಸೀದಾ ಹಾಲು ಹಾಲು ದಲ್ಲಾಗಿದೆ. ಫ್ರೆಂಡ್ಸ್ ಪ್ರದಕ್ಷಿಣ ನಮಸ್ಕಾರ ಬನ್ನಿ ಆರತಿ ಮಾಡಿ ಸರ್ ಹೇಳ್ಬೋದು.